ಈ ಥರ ಹಸಿ ಖಾರ ಮಾಡೋದಕ್ಕೆ ಸಪ್ಪೆ ನೀರು ಮಾಡೋದಕ್ಕೆ ಕೇವಲ 5 ನಿಮಿಷ ಸಾಕು. ನೀವೇನಾದರೂ ಈ ಥರ ಹಸಿ ಖಾರ ಮತ್ತು ಸಪ್ಪೆ ನೀರು ಮಾಡ್ಕೊಂಡು ತಿಂತಾಯಿದ್ರೆ ಮುದ್ದೆ ಇನ್ನೂ ತಿನ್ನೋಣ ಅನಿಸುತ್ತೆ. ಮತ್ತೇನು ಯಾಕೆ ಲೇಟ್ ಮಾಡೋದು, ಬನ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ. ಫಸ್ಟು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಮಸಾಲೆ ಹುರ್ಕೋಬೇಕಲ್ಲ ನೋಡಿ. ಇಷ್ಟು ಸಾಂಬಾರಿಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಅದು ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಕಾಳುಮೆಣಸು 3 ಕಾಳುಮೆಣಸು ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಬಂದು 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಷ್ಟು ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಜಾಸ್ತಿ ಏನು ಬೇಡ. ಒಂದು ಸಣ್ಣ ಈರುಳ್ಳಿಲಿ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿನೂ ಅಷ್ಟೇ ಜಾಸ್ತಿ ಹಾಕೋಬಿಡಿ, ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಾಕೋಬಿಡಿ, ಇಷ್ಟಿಷ್ಟೇ ತೊಗೊಳ್ಳಿ. ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊನ ಬೇಯಿಸೋಕೆ ಇಟ್ಟಿದ್ದೀನಿ. ಸ್ವಲ್ಪ ಜೀರಿಗೆ 1 ಟೇಬಲ್ ಸ್ಪೂನು, ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಳ್ಳಿ ಸಾಕು. ಸ್ವಲ್ಪ ಕೊತ್ತಂಬರಿನೂ ಅಷ್ಟೇ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ, ಸ್ವಲ್ಪ ಹಾಕೋಬೇಕು. ಇಷ್ಟಿಷ್ಟೇ ಹಾಕ್ಕೊಳ್ಳಿ ಸಾಕು. ಒಂದು ಟೈಮ್ಗೆ ನಿಮಗೆ ಸರಿ, 2 ಟೈಮ್ಗೆ ಇದು ಖಾರ ಸರಿ ಹೋಗುತ್ತೆ. ಒಂದು 3ರಿಂದ 4 ಜನ ತಿನ್ಬೋದು ಇಷ್ಟು ಮಾಡಿಕೊಂಡ್ರೆ. ಮತ್ತು ಸೊಪ್ಪು ಕಾಳನ್ನ ಬೇಯಕ್ಕಿಟ್ಟಿದ್ದೆ, ಅದ್ರ ಜೊತೆ ಟೊಮೊಟೊನೂ ಬೇಯಕ್ಕಿಟ್ಟಿದ್ದೆ ಕುಕ್ಕರಲ್ಲಿ. ಒಂದು ಟೊಮೊಟೊ, ಹುಳಿ ಟೊಮೊಟೊ ಮತ್ತು ಯಾವ ಕಾಳಾದರೂ ತೊಗೊಳ್ಳಿ ಪರವಾಗಿಲ್ಲ. ಹಸಿ ಕಾಳಾದರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿ ಕಾಳಾದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಮಾಮೂಲಿ ಒಣಕಾಳು ಇತ್ತಲ್ಲ, ಒಣಕಾಳು ಮತ್ತು ಟೊಮೊಟೊನ ಮಾಮೂಲಿ ಒಂದು ಕುಕ್ಕರ್ ವಿಷಲ್ ಮಾಡಿಸ್ಕೊಂಡಿದ್ದೆ. ಅದನ್ನು ಕೂಡ ಅದ್ರ ಜೊತೆಗೆ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸೊಪ್ಪು ಕಾಳನ್ನ ಒಂದು ಕುಕ್ಕರ್ ವಿಷಲ್ ಕೂಗಿಸ್ಕೊಂಡಿದ್ದೆ, ಸ್ವಲ್ಪ ನೀರು ಉಪ್ಪು ಎಲ್ಲ ಹಾಕಿ. ನೋಡಿ ನೆಕ್ಸ್ಟ್ ಇದೆಲ್ಲದನ್ನು ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನಾವು ಸೊಪ್ಪು ಕಾಳಿಗೆಲ್ಲ ಉಪ್ಪು ಹಾಕಿದ್ದೀವಲ್ವ, ಸ್ವಲ್ಪ ಇದು ನೋಡಿ ಎಷ್ಟು ಖಾರ ಎಲ್ಲ ತೊಗೊಂಡಿದ್ದೀವಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಬರುತ್ತೆ. ಗ್ರೈಂಡ್ ಮಾಡಿಕೊಂಡ್ರೆ ಜಾಸ್ತಿ ನುಣ್ಣಗೆ ರುಬ್ಬೇಡಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ರುಬ್ಕೊಂಡಿದ್ದೀವಲ್ವಾ, ಈ ಥರ ರುಬ್ಕೊಂಡಿರೋದನ್ನ ಖಾರ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ. ಸಪ್ಪೆ ನೀರು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಉಪ್ಪೆಲ್ಲ ಹಾಕಿ ರುಬ್ಕೊಂಡಿದ್ದೀವಲ್ಲ, ಮತ್ತೇನು ಉಪ್ಪು ಹಾಕೋದು ಬೇಡ. ನೋಡಿ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಮತ್ತು ಮುದ್ದೆ ಜೊತೆಗೆ ಸಪ್ಪೆ ನೀರು ಇರುತ್ತಲ್ಲ ಅದು ಮತ್ತು ಖಾರ ಅದನ್ನೆಲ್ಲದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.